ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ 2 ಸ್ಟಾಕ್ಗಳು ಡಿಸ್ಕಷನ್ ಅಲ್ಲಿ, ಅದ್ರ ಜೊತೆಗೆ ಒಂದು ಹಾಟ್ ಆಗಿರುವಂತಹ ಒಂದು ಡಿಸ್ಕಷನ್ ಇರುವಂತಹ ಸ್ಟಾಕ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಈ ಒಂದು 2 ಸ್ಟಾಕ್ಗಳು ಬೆಸ್ಟ್ ಆಫರ್ ಅಥವಾ ವರ್ಸ್ಟ್ ಆಫರ್ ಅನ್ನೋ ಒಂದು ಇನ್ಫಾರ್ಮೇಶನ್ ನನ್ನ ಒಂದು ರಿಸರ್ಚ್ ಬೇಸಿಸ್ ಮೇಲೆ ಹೇಳ್ತೀನಿ. ನೀವು ಕನ್ಕ್ಲೂಷನ್ ಮಾಡ್ಕೊಂಡು ನೀವು ಡಿಸಿಷನ್ ತಗೊಳ್ಳಿ. ಓಕೆ, ಸೊ ಮೊದಲನೇದಾಗಿ LIC. ಸೊ LIC IPO ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಎಲ್ಲರಿಗೂ ಒಂದು ಹೈಪ್ ಇತ್ತು. LIC, ನಮ್ಮ LIC ಮಾರ್ಕೆಟ್ ಶೇರ್ ಇದೆ, ಹಂಗೆ ಹೆಂಗೆ ಅಂತ. ಬಟ್ ಅದಾದ್ಮೇಲೆ ನೀವು ನೋಡ್ಬೋದು ಯಾವ ಪ್ರೈಸ್ ಬಂತು, ಯಾವ ಪ್ರೈಸ್ ಬಿದ್ದಿದೆ ಅಂತ. ಓಕೆ, ಅದ್ರ ಜೊತೆಗೆ ಗ್ಲ್ಯಾಂಡ್ ಫಾರ್ಮಾ ಅನ್ನೋ ಒಂದು ಸ್ಟಾಕ್ ಬಗ್ಗೆ ಸಹ ಇನ್ಫಾರ್ಮೇಶನ್ ಕೊಡ್ತೇನೆ. ಫಾರ್ಮಸಿಟಿಕಲ್ ಇರುವಂತ ಒಂದು ಈ ಒಂದು ಕಂಪನಿಯ ಒಂದು ಇನ್ಫಾರ್ಮೇಶನ್ ಸಹ ಕೊಡ್ತಾ ಇದ್ದೀನಿ. ಇದ್ರ ಬೇಸಿಸ್ ಮೇಲೆ, ಚಾರ್ಟ್ ಬೇಸಿಸ್ ಮೇಲೆ ನೀವು ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಕೊಂಡು ಡಿಸಿಷನ್ ತಗೊಬೋದು, ಇನ್ವೆಸ್ಟ್ ಮಾಡ್ಬೇಕಾ ಮಾಡಬಾರ್ದಾ ಅಂತ. ಓಕೆ, ಮೊದಲನೇ ಒಂದು ಸ್ಟಾಕ್ ಬಂದು LIC. ಸೊ ಈ ಒಂದು LIC ಸ್ಟಾಕ್ ನೀವು ನೋಡ್ಬೋದು ಆಲ್ಮೋಸ್ಟ್ 920 ರುಪೀಸ್ ಇಂದ ಒಂದು IPO ದಿವಸ ಬಂದ್ಮೇಲೆ ಏನೊಂದು ಟಾಪ್ ಹೋಗಿತ್ತು, ಆ ಒಂದು ಟಾಪ್ ಇಂದ ನೀವು ನೋಡ್ಬೋದು ಆಲ್ಮೋಸ್ಟ್ ಇದು ಯಾವುದೇ ರೀತಿಯ ಒಂದು ರಿಕವರಿ ಆಗಿರ್ಬೋದು, ಅದರ ಜೊತೆಗೆ ಒಂದು ಬೈಯಿಂಗ್ ಪ್ರೆಷರ್ ಆಗಿರ್ಬೋದು, ಯಾವುದೇ ಒಂದು ಟೈಮಲ್ಲಿ ಕಾಣಿಸಲಿಲ್ಲ ಎಕ್ಸೆಪ್ಟ್ ಈ ಒಂದು ಪ್ರೈಸ್ ಅಲ್ಲಿ. ಅದು ಯಾವಾಗ ಜುಲೈ 2022 ಅಲ್ಲಿ ಒಂದು ಸ್ವಲ್ಪ ಒಂದು ರಿಕವರ್ ಆಯಿತು. ಇದೇನಕ್ಕೆ ಈ ರೀತಿ ಬಂತು ಅಂದ್ರೆ ರಿಟೇಲರ್ಸ್ನ ಟ್ರ್ಯಾಪ್ ಮಾಡುವ ಒಂದು ಪರ್ಪಸ್ಗೋಸ್ಕರ. ಓಕೆ, ಸೊ ಅದೇ ರೀತಿ ಟ್ರ್ಯಾಪು ಮಾಡಿದ್ದಾರೆ, ಟ್ರ್ಯಾಪು ಆಗಿರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನಾನು ಸಹ ಇನ್ವೆಸ್ಟ್ ಈ ಒಂದು ಲೆವೆಲ್ ಮಾಡಬೇಕಂತ ಇದ್ದೆ ಅಂತ ಹೇಳ್ಬೋದು. ಬಟ್ ಅದಾದ್ಮೇಲೆ ಸ್ವಲ್ಪ ಫಂಡ್ ಕ್ಲಂಚ್ ಅದು ಇರೋದ್ರಿಂದ ಸ್ವಲ್ಪ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಅಮೌಂಟ್ ಬ್ಲಾಕ್ ಆಗಿದೆ ಅಂತ ಹೋಲ್ಡ್ ಆನ್ ಮಾಡಿದೆ. ಬಟ್ ಅದಾದ್ಮೇಲೆ ಈ ಒಂದು ರೆಡ್ ಕ್ಯಾಂಡಲ್ಗಳು ಬಂದ್ಮೇಲೆ ಅನ್ಕೊಂಡೆ ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಾಯ್ತು ಅಂತ ಅನ್ಕೊಂಡು ಸ್ವಲ್ಪ ದಿವಸ ಹಂಗೆ ಕಾದು ನೋಡ್ರಿ, ಇದು ಬ್ಯಾಕ್ ಟು ಬ್ಯಾಕ್ ಒಂದು 52 ವೀಕ್ ಲೋ ಒಂದು ಟಚ್ ಮಾಡೋದ್ರಿಂದ ಒಂದು ಸ್ಟಾಕ್ ಫಂಡಮೆಂಟಲಿ ಅದ್ರ ಜೊತೆಗೆ ಮಾರ್ಕೆಟ್ ಶೇರು, ಇವ್ರು ಮಾಡ್ತಿರೋಂಥ ಒಂದು ಬಿಸ್ನೆಸ್, ಇವ್ರು ಮಾಡ್ತಿರೋಂಥ ಪ್ರಾಫಿಟ್ ಎಲ್ಲ ಒಂದು ಓಕೆ ಗುಡ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇವ್ರು ಮಾಡಿರೋಂಥ ಒಂದು ಪ್ರೈಸಿಂಗ್ ಏನಿದೆ ಅದು ತುಂಬಾ ಕಾಸ್ಟ್ಲಿ ಆಗಿರೋಂಥ ಒಂದು ಪ್ರೈಸ್. ನಾನು ಪಿ ಸಹ ನೋಡ್ತಿದ್ದೆ, ಪಿ ಬಂದು ಈ ಒಂದು ಸ್ಟಾಕ್ ಬಂದು ಆಲ್ಮೋಸ್ಟ್ ಒಂದು 70, 80 ಅಥವಾ 90 ಈ ಒಂದು ಲೆವೆಲ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟಾಕ್ ಅಲ್ಲಿ ಬೇಕಾದ್ರೆ ನಾನು ಪಿ ಸಹ ಮತ್ತೊಂದ್ಸಲ ಕನ್ಫರ್ಮೇಶನ್ ಮಾಡ್ಕೊಂಡ್ಬರ್ತೀನಿ. ಸೊ ನಾನು ಯಾವುದೇ ರೀತಿ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ನಿಮಗೂ ಒಂದು ಸ್ವಲ್ಪ ಒಂದು ಐಡಿಯಾ ಬರಬೇಕಲ್ಲ, ಓಕೆ ಸತೀಶ್ ಕೊಡ್ತಾರಂಥ ಇನ್ಫಾರ್ಮೇಶನ್ ಒಂದು ವ್ಯಾಲಿಡ್ ಇದೆ ಅಂತ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಓಕೆ, ಸೊ ಆಲ್ಮೋಸ್ಟ್ ಓಕೆ, ಪಿ ಬಂದು 91.84 ಇದೆ ಆಸ್ ಆಫ್ ಟುಡೇ. ಓಕೆ, ಅದಕ್ಕೆ ನೀವು 52 1 ಮಂತ್ ಒಂದು ರೇಟ್ ನೋಡ್ರೆ ಆಲ್ಮೋಸ್ಟ್ 5% ಡೌನ್ ಆಗಿದೆ. ಮಾರ್ಕೆಟ್ ಶೇರ್ ಆಲ್ಮೋಸ್ಟ್ ಒಂದು 3.7 ಲ್ಯಾಕ್ ಕ್ರೋರ್ಸ್ ಇದ್ರೂ ಸಹ ಈ ಒಂದು ಸ್ಟಾಕ್ ಬ್ಯಾಕ್ ಟು ಬ್ಯಾಕ್ ಒಂದು ಲೋಯರ್ ಸರ್ಕ್ಯೂಟ್ ಅಥವಾ ಒಂದು 52 ವೀಕ್ ಲೋ ಟಚ್ ಮಾಡ್ತಿರೋದ್ರಿಂದ ರೀಸೆಂಟ್ ಆಗಿ ಈ ಒಂದು ಸ್ಟಾಕ್ ಅಲ್ಲಿ ಏನೋ ಬೋನಸ್ ಇಶ್ಯೂ ಮಾಡ್ತಾರೆ ಅನ್ನೋ ಒಂದು ನ್ಯೂಸ್ ಅಲ್ಲಿ ಸಹ ಒಂದು ಹೊಡೆದಾಡ್ತಿತ್ತು ಅಂತಾನೆ ಹೇಳ್ಬೋದು. ಸೊ ಆ ಒಂದು ನ್ಯೂಸ್ ನಿಜನಾ ಅಥವಾ ಕಂಪನಿ ಯಾವ ರೀತಿ ಕೊಡುತ್ತೆ, ಹೆಂಗ್ ಬೆನಿಫಿಟ್ ಆಗುತ್ತೆ ಅನ್ನೋದು ಒಂದು ಸೆಕೆಂಡ್ರಿ. ಆದ್ರೆ ಈ ಒಂದು ಸ್ಟಾಕ್ ಅಲ್ಲಿ ನೋಡ್ಬೋದು ಇವತ್ತಿನ ದಿವಸ ಗ್ಯಾಪ್ ಅಪ್ ಓಪನ್ ಆಗಿದೆ ಆಲ್ಮೋಸ್ಟ್. ಓಕೆ, ಆಲ್ಮೋಸ್ಟ್ 15 ರುಪೀಸ್ ಅಪ್ ಆಗಿದೆ ಆಸ್ ಆಫ್ ಆಲ್ಮೋಸ್ಟ್ 1 ಗಂಟೆ ಆಗ್ತಿದೆ. 1 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ 15 ರುಪೀಸ್ ಅಪ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಮಾಡಕ್ ಹೋಗ್ಬೇಡಿ, ಇನ್ನೂ ಸ್ವಲ್ಪ ಕಾದು ಈ ಒಂದು ಸ್ಟಾಕ್ ಈ ಒಂದು ಗ್ಯಾಪ್ ಏನೊಂದು ಬಿಟ್ಟಿದೆಲ್ಲ ಆ ಒಂದು ಆಲ್ಮೋಸ್ಟ್ ಒಂದು 595 ಇಂದ 600 ರುಪೀಸ್ನ ಒಂದು ಗ್ಯಾಪ್ ಏನ್ ಬಿಟ್ಟಿದೆ, ಆ ಒಂದು ಗ್ಯಾಪ್ ಬಂದಾದ್ಮೇಲೆ ಅಪ್ ಟ್ರೆಂಡ್ ಶುರು ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗಿದೆ. ಇದೇ ಸ್ಟಾಕ್ ಏನಾದ್ರು ಇನ್ವೆಸ್ಟ್ ಮಾಡಬೇಕು, ಸುಮಾರು ಜನಕ್ಕೆ ನಾನು ಈಗಲೂ ನೋಡಿದ್ದೀನಿ LIC ಅಲ್ಲಿ ಹಾಕ್ಬೇಡಿ ಅಂದ್ರೆ, ಸರ್ LIC ಸರ್ ದೊಡ್ಡ ಕಂಪನಿ ಸರ್, ಹೊಸ ಕಂಪನಿ ಅಂದ್ರೆ ಭಯ ಬೀಳ್ಬೋದು, ದೊಡ್ಡ ಕಂಪನಿ ಇರೋದ್ರಿಂದ ಸುಮಾರು ವರ್ಷಗಳೊಂದು ಹಿಸ್ಟ್ರಿ ಇರೋದೇ ಇನ್ವೆಸ್ಟ್ ಮಾಡಬೇಕು ಅಂತ ಸುಮಾರು ಜನ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾನೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸ್ಟಾಕ್ ಸ್ವಲ್ಪ ಒಂದು ಡೌನ್, ಒಂದು ನಿಮಿಷ, ಓಕೆ, ಒಂದು ಸ್ವಲ್ಪ ಸ್ಟಾಕ್ ಈ ಒಂದು ಗ್ಯಾಪ್ ಏನಿದೆ ಅದು ಲೆವೆಲ್ಗೆ ಬಂದ್ಮೇಲೆ ಸ್ವಲ್ಪ ದಿವಸ ಏನಾದರೂ ಈ ರೇಂಜಲ್ಲಿ ಆಗಿ ಗ್ರೀನ್ ಕ್ಯಾಂಡಲ್ ವಿತ್ ಗುಡ್ ವಾಲ್ಯೂಮು ಆಲ್ಮೋಸ್ಟ್ 15 ದಿವಸದಿಂದ 1 ತಿಂಗಳ ನಂತರ ಅದೇ ರೇಂಜಲ್ಲಿ ಏನಾದರೂ ಗ್ರೀನ್ ಕ್ಯಾಂಡಲ್ಗಳಲ್ಲಿ ಒಳ್ಳೆ ಒಂದು ವಾಲ್ಯೂಮ್ ಏನಾದ್ರು ಸಸ್ಟೈನ್ ಆಯ್ತು ಅಂದ್ರೆ ಮಾತ್ರ ಈ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಬೋನಸ್ ಶೇರ್ ಇಶ್ಯೂ ಮಾಡಿದ್ರು ಸಹ ಈ ಒಂದು ಸ್ಟಾಕ್ ಲಾಂಗ್ ಟರ್ಮ್ ಇಸ್ ಗುಡ್ ಅಂತ ಹೇಳೋದು. ಬಟ್ ಆಲ್ಮೋಸ್ಟ್ ಈ ಒಂದು ಸ್ಟಾಕ್ ಪ್ರೈಸ್ ಸ್ನೇಹಿತರೆ ಆಸ್ ಆಫ್ ನೌ ನನ್ನ ಒಂದು ಅನಾಲಿಸಿಸ್ ಪ್ರಕಾರ 400 ರೂಪಾಯಿಂದ ಒಂದು 500 ರೂಪಾಯಿ ಲೆವೆಲ್ ಅಲ್ಲಿ ಸಿಕ್ಕಿದ್ರೆ ಇಟ್ಸ್ ಅ ಬೆಸ್ಟ್ ಡೀಲ್ ಅನ್ನೋ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದ ಮುಖಾಂತರ LIC ಕಾರ್ಪೊರೇಷನ್ ಅಥವಾ ಒಂದು ಲೈಫ್ ಇನ್ಶೂರೆನ್ಸ್ ಏನು ಕಂಪನಿ ಇದೆ ಅದ್ರ ಬೇಸಿಸ್ ಮೇಲೆ ಕೊಡ್ತಾ ಇದ್ದೀನಿ. LIC ಮತ್ತೊಂದು ಶೇರ್ ಅಲ್ಲ. ಓಕೆ, ಅದ್ರ ಜೊತೆಗೆ ಮತ್ತೊಂದು ಶೇರ್ ಬಂದು ಗ್ಲ್ಯಾಂಡ್ ಫಾರ್ಮಾ ಅನ್ನೋ ಒಂದು ಸ್ಟಾಕ್. ಈ ಒಂದು ಸ್ಟಾಕ್ ಪ್ರಾಬ್ಲಿ ಐ ಥಿಂಕ್ ನವೆಂಬರ್ 2020 ಅಲ್ಲಿ IPO ಲಿಸ್ಟಿಂಗ್ ಆಯಿತು ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಈ ಒಂದು ಸ್ಟಾಕ್ನ IPO ಪ್ರೈಸ್ ಬಂದು 480 ಅಥವಾ 490 1500 ರುಪೀಸ್ ಕಂಟ ಇದೆ. ಅದಾದ್ಮೇಲೆ ಲಿಸ್ಟಿಂಗ್ ದಿವಸ ಆಲ್ಮೋಸ್ಟ್ 15% ಲಿಸ್ಟಿಂಗ್ ಅಲ್ಲಿ ಐತೆ. ಅದಾದ್ಮೇಲೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಒಂದು ಅಪ್ ಟ್ರೆಂಡ್ ಹೋಯ್ತು. ಆಲ್ಮೋಸ್ಟ್ ಒಂದು ಹೈಯರ್ ಪ್ರೈಸ್ ಲೆವೆಲ್ ನೋಡಿದ್ರೆ ಆಲ್ಮೋಸ್ಟ್ 4300 ರುಪೀಸ್ ಗಂಟ ಹೋಯ್ತು. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದು ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಇದೆ ಅಂತಾನೆ ಹೇಳ್ಬೋದು. ಇದರ ಒಂದು ಮೇನ್ ರೀಸನ್ ಇದು ನೋಡಿ, ಇದು ಇಷ್ಟು ದಿವಸ ಏನಕ್ಕೆ ಬಿದ್ದಿತ್ತು ಅನ್ನೋದಕ್ಕೆ ರೀಸನ್ ನಮ್ಗೆ ಈಗ ಗೊತ್ತಾಗ್ತಿದೆ. ಏನಂತ ಹೇಳಿದ್ರೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರುವಂತ ಒಂದು ಕಂಪನಿ ಸಹ ಹೆಸರು ಹೇಳ್ಬಿಡ್ತೀನಿ. ಓಕೆ, ಫಸುನ್ ಫಾರ್ಮಾ
ಇಂಡಸ್ಟ್ರಿಯಲ್ PTE ಅನ್ನೋ ಒಂದು ಕಂಪನಿ ಏನಿದೆ, ಅವರು ಈ ಒಂದು ಕಂಪನಿ ಆಲ್ಮೋಸ್ಟ್ 57% to 58% ಒಂದು ಏನಂದ್ರೆ ಒಂದು ಹೋಲ್ಡಿಂಗ್ ಇಟ್ಟಿರೋದ್ರಿಂದ, ಇವರ ಒಂದು ಫಾಸನ್ ಫಾರ್ಮಾ ಅನ್ನೋ ಏನು ಕಂಪನಿ ಇದೆ, ಚೈನೀಸ್ ಕಂಪನಿ, ಅವರ ಒಂದು ಇಂಟರ್ನಲ್ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಕ್ರೈಸಿಸ್ ಆಗ್ತಿದೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ಗ್ಲ್ಯಾಂಡ್ ಫಾರ್ಮಾ ಒಂದು ಸ್ಟಾಕ್ ಅಲ್ಲಿ ಏನು ಇನ್ವೆಸ್ಟ್ ಮಾಡಿದ್ರೆ ಅದರ ಒಂದು 57.86% ಏನೋ ಒಂದು ಏನೊಂದು ಸ್ಟೇಕ್ ಇದೆ, ಅದನ್ನ ಆಲ್ಮೋಸ್ಟ್ ಸೆಲ್ ಮಾಡುವ ಒಂದು ಇಂಟೆನ್ಷನ್ ಅನೌನ್ಸ್ಮೆಂಟ್ ಮಾಡ್ತಿರೋದೇನೋ ನೀವು ನೋಡ್ಬೋದು. ಇವರು ಪ್ರಾಬ್ಲಿ ನಂಗೆ ಗೊತ್ತಿರೋ ಪ್ರಕಾರ ಈ ಒಂದು ಕ್ಯಾಂಡಲ್ಸ್ ಗಳಿಂದ ಅಲ್ಲೇ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಈಗಿನ ಸಿಚುವೇಶನ್ ನೋಡಿದ್ರೆ ಆಲ್ಮೋಸ್ಟ್ ನವೆಂಬರ್ 2020 ಒಂದು ಪ್ರೈಸ್ ಏನಿದೆ ಅಥವಾ 52 ವೀಕ್ ಏನಿದೆ, ಆ ಒಂದು 52 ಗ್ಲೋಬ್ ಬಂದಿದೆ ಅಂತ ಹೇಳ್ಬೋದು. ಸೊ ಇದೇ ರೀತಿ ಏನಾದ್ರು ಕಂಟಿನ್ಯೂ ಆಯ್ತು ಅಂದ್ರೆ ಈ ಫಾಸನ್ ಫಾರ್ಮಾ ಅನ್ನೋ ಒಂದು ಕಂಪನಿ ಇನ್ನೂ ಹೆಚ್ಚಿನ ಏನಾದ್ರು ಈ ಒಂದು ಸ್ಟಾಕ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ನ ಕೊಟ್ಟರು ಅಂತ ಹೇಳಿದ್ರೆ 52 ವೀಕ್ ಅದರ ಜೊತೆಗೆ ಒಂದು ಆಲ್ ಟೈಮ್ ಲೋ ಅನ್ನೋ ಒಂದು ಸ್ಟಾಕ್ ನ ಪ್ರೈಸ್ ಇದೆ, ಅದೇನೋ ಬ್ರೇಕ್ ಆಗುವಂತ ಚಾನ್ಸಸ್ ಹೆಚ್ಚಿಗಿದೆ. ಬ್ರೇಕ್ ಆಯ್ತು ಅಂದ್ರೆ ನೀವು ಇಮಿಡಿಯೇಟ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಇದೇ ಸ್ಟಾಕ್ ಏನಾದ್ರು ಈ ರೀತಿ ಏನಾದ್ರು ಟ್ರೆಂಡ್ ಕಂಟಿನ್ಯೂ ಆಗಿ ಡೌನ್ ಟ್ರೆಂಡ್ ಅನ್ನ ಬಂದು ಸ್ವಲ್ಪ ದಿವಸ ಹಿಂಗೆ ಹೋಗಿ ನೋಡಿ, ಹಿಂಗೆ ಈ ರೀತಿ ಏನಾದ್ರು ಆಗಿ ಈ ರೀತಿ ಏನಾದ್ರು ಫಾರ್ಮೇಶನ್ಸ್ ನಿಮ್ಗೆ ಇಲ್ಲಿ ಏನಾದ್ರು ಕಾಣಿಸ್ತು ಅಂತ ಹೇಳಿದ್ರೆ, ಅದತ್ರ 1300 ಇಂದ 1500 ಲೆವೆಲ್ ಏನಾದ್ರು ಬಂತು ಅಂದ್ರೆ ನೀವು ಸ್ಟ್ಯಾಗರ್ಡ್ ಮನೇಲಿ ಅಥವಾ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಮ್ಯಾನಲ್ಲಿ ಎಕ್ಸಾಂಪಲ್ 5% 10% ಬೈ ಮಾಡುವಂತ ಒಂದು ಪ್ಲಾನಿಂಗ್ ನ ಮಾಡ್ಬೋದು. ಈ ಒಂದು ಗ್ಲ್ಯಾಂಡ್ ಫಾರ್ಮಾ ಒಂದು ಸ್ಟಾಕ್ ನ ಒಂದು ಏನಂತ ಒಂದು ಬಿಸ್ನೆಸ್ ಸಹ ನೋಡ್ತಿದೆ. ಇವರು ಒಂದು ಮಾರ್ಕೆಟ್ ಶೇರ್, ಒಳ್ಳೆ ಒಂದು ಮಾರ್ಕೆಟ್ ಶೇರ್ ಇಟ್ಟಿದ್ರು ಸಹ ಅವರ ಜೊತೆಗೆ ಇವರ ಕಂಪನಿ ಒಂದು ಲಾಂಗ್ ಟರ್ಮ್ ಒಂದು ಪ್ಲಾನ್ಸ್ ಏನಿದೆ ಅದು ಸಹ ಒಂದು ಸ್ವಲ್ಪ ಒಂದು ಪಾಸಿಟಿವ್ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ಸ್ನೇಹಿತರು ಲಾಂಗ್ ರನ್ ಅಲ್ಲಿ ಪ್ರಾಫಿಟ್ ಮಾಡುವಂತ ಹೆಚ್ಚಿಗೆ ಚಾನ್ಸಸ್ ಇದ್ದೇ ಇದೆ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಒಂದು ಎನ್ವಿರಾನ್ಮೆಂಟ್ ಯಾವ್ದು ಹೆಂಗಿದೆ, ಆ ಎನ್ವಿರಾನ್ಮೆಂಟ್ ನಾವು ಹೆಂಗ್ ಹಾಳು ಮಾಡ್ತಾ ಇದ್ರಿ, ಆ ಎನ್ವಿರಾನ್ಮೆಂಟ್ ನಮಗೆ ಒಂದು ಹೆಲ್ತ್ ಇಶ್ಯೂಸ್ ಏನ್ ಕೊಡ್ತಿದೆ, ಆ ಹೆಲ್ತ್ ಇಶ್ಯೂಸ್ ನ ಕಂಟ್ರೋಲ್ ಮಾಡಕ್ಕೆ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ಲೇಬೇಕಲ್ಲ. ಆ ಒಂದು ಇಂಟೆನ್ಷನ್ ಪರ್ಪಸ್ಗೋಸ್ಕರ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು. ಫಾರ್ಮಾಸ್ಯೂಟಿಕಲ್ ಒಂದು ಪೋರ್ಟ್ಫೋಲಿಯೋ ನಿಮ್ಮ ಸ್ಟಾಕ್ ಅಲ್ಲಿ ಏನಾದ್ರು ಅಥವಾ ಸ್ಟಾಕ್ ಲಿಸ್ಟ್ ಏನಾದ್ರು ಇತ್ತು ಅಂದ್ರೆ ಈ ಒಂದು ಸ್ಟಾಕ್ ನ ಸಹ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಸ್ಟ್ಯಾಗರ್ಡ್ ಮನೇಲಿ ಆಡಿಯೋ ಸ್ಟ್ಯಾಗರ್ಡ್ ಮನೇಲಿ ನೀವು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೋಬಹುದು ಅಂತ ಹೇಳ್ತಾ 2 ಸ್ಟಾಕ್ಗಳನ್ನ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾನು ಆಡಿಯೋ ಹೇಳ್ತೀನಿ, ನೀವು ಒಬ್ಬರೇ ಕಲಿಯೋದಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕಲಿಸಿ, ಅವರು ಕಲ್ತ್ರೆ ನಿಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ, ನೀವು ಕಲ್ತ್ರೆ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.